ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ರಾಯಚೂರು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಈಗಾಗಲೇ ಬಿಎಲ್ಒ ಅವರು ತಮ್ಮ ಮನೆಗಳಿಗೆ ಸಂಬಂಧಪಟ್ಟ ನಮೂನೆಯನ್ನು ಹಂಚುವ ಕಾರ್ಯದಲ್ಲಿ ತೊಡಗಿದ್ದಾರೆ. ನಮ್ಮ ಎಸ್ಐಆರ್ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ನಿಮ್ಮಗಳ ಸಹಕಾರ ಅತ್ಯಂತ ಅವಶ್ಯಕವಿದೆ. ಎಸ್ಐಆರ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರಿ. ಪ್ರಜಾಪ್ರಭುತ್ವ ಆಡಳಿತವನ್ನು ಬಲಪಡಿಸಿರಿ. ಇದು ಜನರ ಒಂದು ಕಾರ್ಯಕ್ರಮವಾಗಿದೆ. ಅರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು, ಅವರನ್ನು ಮತದಾರರ ಪಟ್ಟಿಯಿಂದ ಹೊರಗಡೆ ಉಳಿಯದಂತೆ ನೋಡಿಕೊಳ್ಳುವುದು, ಗಂಡು ಹೆಣ್ಣು ಎನ್ನದೆ ಪ್ರತಿಯೊಬ್ಬ ಅರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿರಿ. ಎಸ್ಐಆರ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರೆಂದು ಇಂದು ರಾಯಚೂರು ತಾಲೂಕ್ ಪಂಚಾಯಿತಿಯಲ್ಲಿ ನಡೆದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ, ಜಿಲ್ಲೆಯ ಹಿರಿಯ ನಾಗರಿಕರ, ವಿಶೇಷ ಚೇತನ ಜನರ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ತಾಲೂಕ್ ಪಂಚಾಯತ್ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ವಿಶೇಷ ಚೇತನರಿಗಾಗಿ ಆಯೋಜನೆ ಮಾಡಿದ ಜಾಗೃತಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚಂದ್ರಶೇಖರ್ ಪವಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಸ್ವೀಪ್ ಸಮಿತಿಯ ಹಾಗೂ ಎಸ್ಐಆರ್ ಕಾರ್ಯಕ್ರಮಗಳ ಸಂಯೋಜನಾ ಅಧಿಕಾರಿಯಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡುತ್ತಾ, ಈಗಾಗಲೇ ನಮ್ಮ ಬಿಎಲ್ಒ ಅವರು ಮತದಾರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆಯ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಮತದಾರರ ಬಾಂಧವರೇ ತಾವು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿದಾಗ ಮಾತ್ರ ಮತದಾನ ದಿನ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಲು ಅನುಕೂಲವಾಗುತ್ತದೆ. ಜೂನ್ 30ರಿಂದ ಜುಲೈ 29ರವರೆಗೆ ಈ ಪ್ರಕ್ರಿಯೆ ನಡೆಯಲಿದೆ. ನಮ್ಮ ವಿಶೇಷ ಚೇತನರು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು. ನಿಮ್ಮ ದೇಹದ ಭಾಗ ಉಣವಾಗಿರಬಹುದು, ಆದರೆ ನಿಮ್ಮ ಮನಸ್ಸು ಅತ್ಯಂತ ಗಟ್ಟಿಯಾಗಿ ಅಷ್ಟೇ ಸ್ಪಷ್ಟವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಿದೆ. ಜಿಲ್ಲಾ ಹಿರಿಯ ನಾಗರಿಕರ ಮತ್ತು ಜಿಲ್ಲಾ ವಿಕಲಚೇತನ ಕಲ್ಯಾಣ ಅಧಿಕಾರಿಯಾದ ಶ್ರೀಮತಿ ಸರಸ್ವತಿ ಅವರು ಮಾತನಾಡುತ್ತಾ, ಈಗಾಗಲೇ ಅತ್ಯಂತ ಸ್ಪಷ್ಟವಾಗಿ ವಿವರವಾಗಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕಾರ್ಯಕ್ರಮ ಕುರಿತು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಚಂದ್ರಶೇಖರ್ ಪವಾರ್ ಅವರು, ಡಾಕ್ಟರ್ ದಂಡಪ್ಪ ಬಿರಾದರ್ ಅವರು ಮಾಹಿತಿ ನೀಡಿದ್ದಾರೆ. ಇದರ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಏರಿಯಾದಲ್ಲಿ ಇರುವಂತಹ ಜನರಿಗೆ ಮಾಹಿತಿ ಕೊಟ್ಟು ಜಾಗೃತಿ ಮೂಡಿಸಿರಿ. ನಿಮ್ಮ ಊರಿನಲ್ಲಿ ಯಾವುದೇ ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯಬಾರದು. ಇದರಲ್ಲಿ ತಮ್ಮ ಸಹಕಾರ ಅತ್ಯಂತ ಅವಶ್ಯಕವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಪ್ರಶಾಂತ್ ಹನುಮಂತು ಹಾಗೂ ವಿಕಲಚೇತನರ ಜಿಲ್ಲಾ ಸಂಚಾಲಕರಾದ ಕಬ್ಬೇರ್ ಟೇಕ್ರಾಜ್ ಹಾಗೂ ವಿವಿಧ ತಾಲೂಕ್ ಪದಾಧಿಕಾರಿಗಳಾದ ಅಮರೇಶ್, ರಾಯಚೂರು ಲೋಕಪ್ಪ, ದೇವದುರ್ಗ ರಾಘವೇಂದ್ರ, ಮಾನ್ವಿ, ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳ ಕಾರ್ಯದ ಸಿಬ್ಬಂದಿಯವರು ಇನ್ನಿತರರು ಉಪಸ್ಥಿತರಿದ್ದರು. ಈಗ ನಾವು ಆಲ್ಮೋಸ್ಟ್ ಎಲ್ಲ VRWs ಇದ್ದಾರೆ ಇಲ್ಲಿ, ಮತ್ತೆ MRW, VRW, ಈಗ ನಾವು ನಮ್ಮದು ಬೇರೆ ತಾಲೂಕಿನಿಂದ ರಾಯಚೂರು ನೋಡಿದ್ರು ನಾವೇನಿದೆ ಒಂದು 3000+ ವಿಶೇಷ ಚೇತನರು ಇದ್ದಾರೆ ನಮ್ಮಲ್ಲಿ. ನಾವು ಒಟ್ಟಾರೆ ಜನಸಂಖ್ಯೆನ ತಗೊಂಡ್ರೆ, ಇವಾಗಿನ ಒಂದು ಅಂದಾಜು ಜನಸಂಖ್ಯೆ ತಗೊಂಡ್ರೆ, ನಾವು ಸಿಟಿ ಮತ್ತು ಗ್ರಾಮೀಣ ಎರಡೂ ನಾವು ತಗೊಂಡ್ರೆ ನಮ್ಮಲ್ಲಿ 6 ಲಕ್ಷ ಜನ ಇದ್ದಾರೆ. ಮತ್ತು ವೋಟರ್ಸ್ ಅಲ್ಲ, ಜನಸಂಖ್ಯೆ ಹೇಳ್ತಾ ಇದೆ. ಅದರಲ್ಲಿ ನೀವು ಒಂದು 60% ತಗೊಂಡ್ರು ಕನಿಷ್ಠ ಒಂದು 4 ಲಕ್ಷ ಜನ ನಮಗೆ ಇಲ್ಲಿ ವೋಟರ್ಸು ಆಗ್ತಾರೆ. 4 ಲಕ್ಷ ಆಗ್ಬೋದು. ಅದರಲ್ಲಿ ನಿಮ್ದು ಪ್ರಮಾಣ ಅಂತ ನಾನು ಒಂದೇ ತಾಲೂಕಿಂದ ಹೇಳ್ತಾ ಇದ್ದೀನಿ. ಹಂಗ ತಗೊಂಡ್ರೆ ನೀವು ಇರೋದು 1%ಗಿಂತಲೂ ಕಡಿಮೆ ಇದೆ. ಹಾಗಾಗಿ ನಿಮ್ಮಲ್ಲಿ ಈಗ ನಮ್ದು VRW ಇರೋದು ಮುಖ್ಯವಾಗಿ. ಈಗ ನಮ್ಮ ಗ್ರಾಮೀಣದಲ್ಲಿ ಇರೋದು ನಿಮ್ಮಲ್ಲಿ ವಿಕಲಚೇತನ ಪ್ರಮಾಣ ಬೇರೆ ಬೇರೆ ಪ್ರಮಾಣದಲ್ಲಿ ಇದೆ. ಕೆಲವೊಬ್ರು ಮನೆ ಬಿಟ್ಟು ಹೊರಗೆ ಬರೋದಿಲ್ಲ, ಕೆಲವೊಬ್ರು ಯಾವ ಸ್ಥಿತಿಯಲ್ಲಿ ಇಲ್ಲ ಅಂದ್ರೆ ಅವರಿಗೆ ಪ್ರಪಂಚನೇ ಗೊತ್ತಿಲ್ಲ, ಆ ಮಟ್ಟಕ್ಕೂ ಇದ್ದಾರೆ. ಆ ನಂತರ ಕೆಲವೊಬ್ರು ಏನ್ ಮಾಡ್ತೀರಿ, ಜನರ ಜೊತೆ ಸಂಪರ್ಕ ಇದೆ, ತಿರುಗಾಡ್ತೀರಿ, ಬೇರೆ ಬೇರೆ ಎಲ್ಲ ಇದು ಮಾಡ್ತೀರಿ, ಕಾಂಟ್ಯಾಕ್ಟ್ ಇದೆ, ಆ ರೀತಿ ಇದೆ. ಹಾಗಾಗಿ ನಿಮ್ಮ VRWಗಳಿಗೆ ನಾನು ಹೇಳೋದು, ನಿಮ್ಮಲ್ಲಿ ಆಲ್ರೆಡಿ ಪಟ್ಟಿ ಇದೆ, ಒಂದು ಸರ್ವೆ ರಿಪೋರ್ಟ್ ಇದೆ. ಹಾಗಾಗಿ ನಿಮ್ಮ ಸ್ಥಳೀಯವಾಗಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ನೋಡ್ಕೋಬೇಕು. ಯಾರು ಅಂದ್ರೆ
ಚುನಾವಣೆ ಆಯೋಗದ ಒಂದು ಸ್ಲೋಗನ್ ಇದೆ, ನೋ ಒನ್ ಲೆಫ್ಟ್ ಫ್ರಮ್ ವೋಟಿಂಗ್ ಅಂತ. ಮತದಾನದಿಂದ ಯಾರು ಕೂಡ ಒಬ್ರು ಹೊರಗೆ ಉಳಿಬಾರದು. ಒಂದು ಸ್ಲೋಗನ್ ಇದು, ಯಾರು ಕೂಡ ನೋ ಒನ್ ಲೆಫ್ಟ್. ಹಾಗಾಗಿ ಇಲ್ಲಿ ನಮ್ದು ಈ ವೋಟರ್ದು ಏನೊಂದು SIR ಪ್ರಕ್ರಿಯೆ ನಡೀತಾ ಇದೆ, ಇದರಲ್ಲಿ ಯಾರು ಕೂಡ ಒಬ್ರು ಉಳಿಬಾರದು. ಕೆಲವರಿಗೆ ಗೊತ್ತೇ ಆಗೋದಿಲ್ಲ, ನಮ್ಮ ಹೆಸರಿಗೆಯೋ ಲಿಸ್ಟಲ್ಲಿದೆಯೋ ಇಲ್ಲ, ನಮ್ಗೆ ಕಷ್ಟ ಇದಕ್ಕೆ ಬಂದಾಗ ನಮ್ಮ ಲಿಸ್ಟ್ ನೋಡಬೇಕು, ಅದರಲ್ಲಿ ಹೆಸರಿಗೆ ಅಥವಾ ಇಲ್ಲ ಏನು ಚೇಂಜ್ ಆಗಿದೆ ಇಲ್ಲ. ಕೆಲವೊಬ್ಬರಿಗೆ ಗೊತ್ತಾಗದೆ, ನಮ್ಗೆ ಇನ್ನೂ ವಿಪರ್ಯಾಸ ಅನಿಸ್ತದೆ, 18 ವರ್ಷ ಆಗಿರ್ತದೆ, ಕೆಲವೊಬ್ರು 27 ಮ್ಯಾರಥಾನ್ ಆಗಿದೆ, ವಾಕ್ಥಾನ್ ಆಗಿದೆ, ಹೀಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ಜರುಗುತ್ತವೆ. ಮೂಲ ಉದ್ದೇಶ ಇಷ್ಟೇ, ಸ್ಪಷ್ಟ, ಶುದ್ಧ, ಗೊಂದಲರಹಿತವಾದ ಮತದಾರರ ಪಟ್ಟಿಯನ್ನ ತಯಾರಿಸುವುದೇ SIR ಕಾರ್ಯಕ್ರಮ. ಈಗಾಗಲೇ ಜೂನ್ 30ರಿಂದ ಜುಲೈ 30ರವರೆಗೆ, ಜೂನ್ 30ರಿಂದ ಜುಲೈ 29ರವರೆಗೆ 1 ತಿಂಗಳವರೆಗೆ ಪ್ರತಿಯೊಬ್ಬ ಮತದಾರರ ಮನೆಗೆ BLO ಬೂತ್ ಲೆವೆಲ್ ಆಫೀಸರ್, ಮತಗಟ್ಟೆ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ಫಾರ್ಮ್ ಅನ್ನು ಕೊಡುವಂತಹ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅವರು ಒಂದು ಮನೆಯಲ್ಲಿ